ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಯಾವ್ಯಾವ ಚಾಪ್ಟರ್ಗಳನ್ನ ಓದ್ಕೊಳ್ಬೇಕು ಅನ್ನೋದು ಆಲ್ರೆಡಿ ನಿಮಗೀಗ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ, ಸೊ ಗೊತ್ತಿರುತ್ತೆ. ಟೋಟಲ್ ಆಗಿ 9 ಚಾಪ್ಟರ್ಗಳನ್ನ ನೀವು ಸ್ಟಡಿ ಮಾಡಬೇಕು. ಆದರೆ ನೀವು ಫಸ್ಟ್ ಪಿ ಯು ಸಿ ಆಗಿರೋದ್ರಿಂದ ಅಕೌಂಟೆನ್ಸಿ ಅಂತ ಹೇಳಿದರೆ ಏನು, ಅಕೌಂಟೆನ್ಸಿಯಲ್ಲಿ ಬರುವಂತಹ ಬೇಸಿಕ್ ಟರ್ಮ್ಸ್ಗಳು ಯಾವುದು, ಅಥವಾ ಅಕೌಂಟೆನ್ಸಿಯಲ್ಲಿ ಥಿಯರಿ ಹೇಗಿರುತ್ತೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಆಗಿರ್ಬೋದು. ಟೋಟಲ್ ಆಗಿ ನಿಮಗೆ ಫ್ಯೂಚರಲ್ಲಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಮಸ್ಟ್ ಆ್ಯಂಡ್ ಶುಡ್ ಕೆಲವೊಂದು ಥಿಯರಿ ಕಾನ್ಸೆಪ್ಟ್ಗಳನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಆ ರೀಸನ್ನಿಂದ ಕಂಟಿನ್ಯೂಯಸ್ ಆಗಿ 2 ಚಾಪ್ಟರು, ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಏನಿದೆ ಈ ಒಂದು ಚಾಪ್ಟರು, ಅದೇ ರೀತಿಯಾಗಿ ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಏನಿದೆ ಇದು, ಈ 2 ಚಾಪ್ಟರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಥಿಯರಿ ಓರಿಯೆಂಟೆಡ್ ಚಾಪ್ಟರು. ಸೊ ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು ಯಾವುದು? ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಆಲ್ರೆಡಿ ಕ್ಲಾಸಸ್ಗೆ ಹೋಗ್ತಾ ಇರೋದ್ರಿಂದ ಗೊತ್ತಿರುತ್ತೆ. ಕ್ಯಾಪಿಟಲ್ ಅಂತ ಹೇಳಿದ್ರೆ ಏನು, ಡ್ರಾಯಿಂಗ್ಸ್ ಅಂದರೆ ಏನು, ಅಸೆಟ್ಸ್ ಅಂದರೆ ಏನು, ಲಯಬಿಲಿಟಿ ಅಂತ ಹೇಳಿದ್ರೆ ಏನು, ಹೌದಲ್ವಾ? ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಏನು, ಈಕ್ವಿಟಿ ಅಂದರೆ ಏನು, ಎಂಟಿಟಿ ಅಂತ ಹೇಳಿದ್ರೆ ಏನು, ಡೇಟಾರು, ಕ್ರೆಡಿಟಾರು, ವೋಚರು, ಬೇಕಾದಷ್ಟು ವರ್ಡ್ಸ್ಗಳು ಈಗ ನಿಮಗೆ ಆಲ್ರೆಡಿ ನಿಮ್ಮ ಕಿವಿಗೆ ಬಿದ್ದಿದೆ. ಪಾಠವನ್ನು ನೀವು ಕೇಳ್ತಾ ಇರ್ತೀರಿ. ಡೀಟೇಲ್ ಆಗಿ ನಿಮಗೆ ಕಾನ್ಸೆಪ್ಟ್ ವಿತ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ಆ ಕ್ಲಾಸಸ್ಗಳನ್ನ ಆಲ್ರೆಡಿ ನಾನು ನಿಮ್ಮ ಸೀನಿಯರ್ಸಿಗೆ ಏನು ಕ್ಲಾಸ್ ಮಾಡಿದ್ದೀನಿ ಅದರ ವೀಡಿಯೋಸ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ, ನೋಡಬಹುದು. ಹಾಗಾದರೆ ಈ ವಿಡಿಯೋ ಯಾಕೆ ಅಂತ ನಿಮ್ಮ ಕ್ವಶನ್ನು. ಯಾಕೆ ಅಂತ ಹೇಳಿದರೆ ಎಕ್ಸಾಮ್ ಪ್ಯಾಟ್ರನ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ನೀವು ಥಿಯರಿ ಜೊತೆಗೆ, ಅದು ಪ್ರಾಬ್ಲಮ್ ಚಾಪ್ಟರ್ ಆಗಿದ್ರೂ ಕೂಡ ಪ್ರತಿಯೊಂದು ಚಾಪ್ಟರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ತಾರೆ. 1 ಮಾರ್ಕು 2 ಮಾರ್ಕು ಈ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಅಲ್ವಾ? ನಿಮಗೇನು ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನು ಹೇಗೋ ಓದ್ಕೊಂಡು ಬಿಡ್ತೀರಿ, ಆದರೆ ಫಸ್ಟ್ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಇವಾಗ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅಂತ ಹೇಳ್ಕೊಂಡು ಫಸ್ಟ್ ಚಾಪ್ಟರ್ ಏನಿದೆ ಈ ಚಾಪ್ಟರಲ್ಲಿ MCQ ಯಾವ ರೀತಿ ಕೇಳಬಹುದು, ಕ್ವಶನ್ಸ್ ಹೇಗಿರುತ್ತೆ, ಆಪ್ಷನ್ ಯಾವ ರೀತಿ ಕೊಟ್ಟಿರ್ತಾರೆ, ನಾವು ಯಾವ ರೀತಿ ಆನ್ಸರ್ನ ಫೈಂಡ್ ಔಟ್ ಮಾಡೋದು. ಸೊ ಈ ರೀತಿ ಡೌಟ್ಸ್ಗಳು ಕೆಲವೊಂದು ಮಕ್ಕಳಿಗಿರುತ್ತೆ. ಸೇಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಥ್ ದ ಫಾಲೋಯಿಂಗ್ ಮೇಲೆ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಚಾಪ್ಟರ್ 1ನಲ್ಲಿ ಬರುವಂತಹ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇಷ್ಟನ್ನ ನೋಡಿಕೊಂಡ್ರೆ ಸಾಕು. ಈ ಚಾಪ್ಟ್ರಲ್ಲಿ ನಿಮಗೇನು 6 ಮಾರ್ಕ್ಸು 12 ಮಾರ್ಕ್ಸಿನ ಕ್ವಶನ್ಸ್ ಅಂತೂ ಕೇಳಲ್ಲ. ಯಾಕಂತ ಹೇಳಿದ್ರೆ 6 ಮಾರ್ಕ್ಸು 12 ಮಾರ್ಕ್ಸು ನಿಮಗೆ ಶುರುವಾಗೋದೇ ಚಾಪ್ಟರ್ 3ಇಂದ. ಪ್ರಾಬ್ಲಮ್ ಕಾನ್ಸೆಪ್ಟ್ ಎಲ್ಲಿಂದ ಶುರುವಾಗುತ್ತೆ? ಚಾಪ್ಟರ್ 3ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ 6 ಮಾರ್ಕ್ಸು 12 ಮಾರ್ಕ್ಸು ಕವರ್ ಆಗುತ್ತೆ. ಹಾಗಾಗಿ ನೀವು ಥಿಯರಿ ಕಾನ್ಸೆಪ್ಟ್ಗಳನ್ನು ಫಸ್ಟ್ ಚಾಪ್ಟರಲ್ಲಿ 6 ಮಾರ್ಕ್ಸು 12 ಮಾರ್ಕ್ಸು ನೋಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ 1 and 2 ಮಾರ್ಕ್ಸಿಗೆ ನೀವು ಕಾನ್ಸೆಪ್ಟ್ಗಳನ್ನ ನೋಡ್ಕೊಳ್ಬೇಕು. ಓಕೆ ಅಲ್ವಾ? ಒನ್ಸ್ ಅಗೇನ್, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು. ಫಾರ್ ಎಕ್ಸಾಂಪಲ್, ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ, ಅಸೆಟ್ಸ್ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲ, ಎಂಟಿಟಿ ಅಂದರೆ ಏನೂ ಗೊತ್ತಿಲ್ಲ, ಟ್ರಾನ್ಸಾಕ್ಷನ್ ಅಂದರೆ ಏನೂ ಗೊತ್ತಿಲ್ಲ. ಸೊ ಈ ರೀತಿ ಡೌಟ್ ಇರುವಂಥ ಮಕ್ಕಳಿಗೆ ನಮಗೆ ಕ್ಲಾಸ್ ಕೇಳಬೇಕು, ಕ್ಲಾಸೇ ಬೇಕು ಅನ್ನುವಂಥ ಮಕ್ಕಳಿಗೆ ನಾನು ಕೊಟ್ಟಿರುವಂಥ ಲಿಂಕ್ಗೆ ಹೋಗಿ ನೀವು ವಿಸಿಟ್ ಮಾಡಿ, ನಿಮಗೆ ಅಲ್ಲಿ ಕ್ಲಾಸಸ್ಸು ಸಿಗುತ್ತೆ. ಓಕೆನಾ ಮಕ್ಕಳೇ? ಆ್ಯಂಡ್ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ನೀವು ನೀಟಾಗಿ ಕ್ಲಾಸಸ್ಗಳನ್ನ ಫಾಲೋ ಮಾಡಬೇಕು. ಒಂದು ವಿಡಿಯೋನ ನೋಡಿ ಇನ್ನೊಂದು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಕಾನ್ಸೆಪ್ಟ್ ಕಂಟಿನ್ಯೂಯೇಷನ್ ಸಿಗಲ್ಲ. ಸೊ ಆಲ್ರೆಡಿ ಹೇಳಿದ್ನಲ್ಲ, ಚಾಪ್ಟರ್ 3ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರುತ್ತೆ, ಏನೇನು ಪ್ರಾಬ್ಲಮ್ ಬರುತ್ತೆ ಎಲ್ಲವೂ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿ ಸಾಕಷ್ಟು ಪ್ರಾಬ್ಲಮ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ 2026ಅಲ್ಲಿ ಎಕ್ಸಾಮನ್ನು ಬರೆಯುವಂತಹ ಮಕ್ಕಳಿಗೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡ್ಬೋದು. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸು ಕೂಡ ನಿಮಗೆ ಸಿಗುತ್ತೆ. ಎಕ್ಸ್ಪ್ಲನೇಷನ್ ಸೇಮ್ ಇರುತ್ತೆ, ಪ್ರಾಬ್ಲಮಲ್ಲಿ ಏನೂ ಚೇಂಜಸ್ ಇಲ್ಲ. ಓಕೆನಾ? ಹಾಗಾದರೆ ಚಾಪ್ಟರ್ 1ನಲ್ಲಿ ಕೇಳುವಂತಹ MCQ ಕ್ವಶನ್ಸು. ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್? ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. 4 ಟ್ರಾನ್ಸಾಕ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವುದು ಅಲ್ಲ, ನಾಟ್ ಯಾವುದು ಅಲ್ಲ ಅನ್ನೋದನ್ನು ಹೇಳಬೇಕು. ಆಪ್ಷನ್ ಎ ನೋಡಿ, ಬಾಟ್ ಫರ್ನಿಚರ್ ಆಫ್ ₹10,000 ಫಾರ್ ಬಿಸ್ನೆಸ್ಸಿಗಾಗಿ 10,000 rupees ಅಮೌಂಟನ್ನು ಪೇ ಮಾಡಿ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಎಸ್, ಅಫ್ಕೋರ್ಸ್ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್. ಪೇಯ್ಡ್ ಸ್ಯಾಲರಿ ಆಫ್ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋದು, ಅಫ್ಕೋರ್ಸ್ ಇದು ಕೂಡ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನೆಕ್ಸ್ಟು ಆಪ್ಷನ್ ಡಿ ನೋಡಿ, ಪೇಯ್ಡ್ ಸನ್ಸ್ ಕಾಲೇಜ್ ಫೀ ಫ್ರಮ್ ದ ಬಿಸ್ನೆಸ್ ಅಂತ ಇದೆ.
ಪೇಯ್ಡ್ ಸನ್ಸ್ ಕಾಲೇಜ್ ಫೀ ಫ್ರಮ್ ದ ಬಿಸ್ನೆಸ್ ಅಂತ ಇದೆ. ಆಪ್ಷನ್ ಸಿ ಪೇಯ್ಡ್ ಸನ್ಸ್ ಕಾಲೇಜ್ ಫೀಸ್ ಫ್ರಮ್ ಹರ್ ಪರ್ಸನಲ್ ಬ್ಯಾಂಕ್ ಅಕೌಂಟ್ ₹20,000 ಅಂತ ಇದೆ. ಸೊ ಇದು ಎರಡು ಟ್ರಾನ್ಸಾಕ್ಷನಿಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸನ್ ಫೀಸನ್ನ ಬಿಸ್ನೆಸ್ಸಿಂದ ಏನು ಪೇ ಮಾಡಿರ್ತಾರೆ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನೇ ಆಗುತ್ತೆ. ಪೇಯ್ಡ್ ಸನ್ಸ್ ಕಾಲೇಜ್ ಫೀಸನ್ನು ಬಿಸ್ನೆಸ್ಸಿಂದನೇ ತಗೊಂಡು ಕಟ್ಟಿದ್ದಾರೆ ಅಂದರೆ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನೇ. ನಾವು ಅದಕ್ಕೆ ಎಕ್ಸಾಕ್ಟ್ ವರ್ಡು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಪೇಯ್ಡ್ ಸನ್ಸ್ ಕಾಲೇಜ್ ಫೀಸ್, ಮಗನ ಫೀಸನ್ನು ಕಟ್ಟಿದ್ದಾರೆ ಫ್ರಮ್ ಹರ್ ಪರ್ಸ್ನಲ್ ಬ್ಯಾಂಕ್ ಅಕೌಂಟು. ಸೊ ಬಿಸ್ನೆಸ್ಸಿಗೂ ಪರ್ಸ್ನಲ್ ಬ್ಯಾಂಕ್ ಅಕೌಂಟಿಗೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಪರ್ಸ್ನಲ್ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟನ್ನು ವಿತ್ಡ್ರಾ ಮಾಡಿ ಮಗನ ಕಾಲೇಜ್ ಫೀಸನ್ನು ಕಟ್ಟಿದ್ರೆ ಅದು ಹೇಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ? ಅದು ಪರ್ಸ್ನಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ವಶನ್ ಏನು ಕೇಳಿರೋದು, ಇರೋ 4ರಲ್ಲಿ ಯಾವುದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ ಸಿ ಆನ್ಸರು. ಕಾರಣ ಪರ್ಸನಲ್ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿದ್ರೆ ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಲ್ಲ. ದಟ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆನಾ? ಸೆಕೆಂಡ್ ಒನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಇಲ್ಲಿ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟು, 4 ಅಕೌಂಟ್ ಏನಿದೆ ಇದರಲ್ಲಿ ಬಿಸ್ನೆಸ್ಸಿನ ಪೊಸಿಷನ್ನ ತಿಳಿಸುವಂಥದ್ದು ಯಾವುದು? ಬಿಸ್ನೆಸ್ಸು ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ ಹೇಗಿದೆ ಅಂತ ಹೇಳ್ಕೊಂಡು ಬಿಸ್ನೆಸ್ಸಿನ ಪೊಸಿಷನ್ನ ತಿಳಿಸುವಂಥದ್ದು ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಇದರಲ್ಲಿ ಬಿಸ್ನೆಸ್ಸು ಪ್ರಾಫಿಟಲ್ಲಿದೆಯೋ ಲಾಸಲ್ಲಿದೆಯೋ ಅಂತ ಗೊತ್ತಾಗುತ್ತೆ. ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಇದೆ. ಇಲ್ಲಿ ಡೆಟಾರ್ಸಿಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇದೆ. ಫಂಡು ಬಿಸ್ನೆಸ್ಸಿಗೆ ಇನ್ಫ್ಲೋ ಆಯಿತಾ ಔಟ್ಫ್ಲೋ ಆಯಿತಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಅದು ಬಿಟ್ಟರೆ ಇಲ್ಲ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿಯಲ್ಲಿ. ಬ್ಯಾಲೆನ್ಸ್ ಶೀಟ್ ರೈಟ್ ಆನ್ಸರ್. ಯಾಕಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನಾವು ಒಂದು ಸೈಡ್ ಅಸೆಟು ಒಂದು ಸೈಡ್ ಲಯಬಿಲಿಟಿಯನ್ನು ಬರ್ಕೊಂಡು ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ, ಲಯಬಿಲಿಟಿ ಜಾಸ್ತಿ ಇದೆಯೋ ಅಸೆಟ್ಸ್ ಜಾಸ್ತಿ ಇದೆಯೋ, ಬಿಸ್ನೆಸ್ಸಿನ ಪೊಸಿಷನ್ ಹೇಗಿದೆ, ಇವಾಗ ಪ್ರಾಫಿಟಲ್ಲಿ ರನ್ ಆಗ್ತಾ ಇದೆಯೋ ಲಾಸಲ್ಲಿ ರನ್ ಆಗ್ತಾ ಇದೆಯೋ ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುವಂಥದ್ದು ಯಾವುದು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ನಾವು ಬ್ಯಾಲೆನ್ಸ್ ಶೀಟನ್ನು ಏನು ಮಾಡಬೇಕಾಗತ್ತೆ? ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಅಂತ ಇದೆ. ನಾವು ಅಕೌಂಟೆನ್ಸಿಯಲ್ಲಿ ಅಕೌಂಟ್ಸ್ಗಳನ್ನು ಎಂಟ್ರಿ ಮಾಡುವಾಗ ಬಿಸ್ನೆಸ್ಸಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡುವಾಗ ಯಾವ ಇದರಲ್ಲಿ ಮೆಷರ್ಮೆಂಟಲ್ಲಿ ಬರಿತೀವಿ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಯೂನಿಟ್ಸ್. ಇನ್ ಟರ್ಮ್ಸ್ ಆಫ್ ಮಾನಿಟರಿ ಯೂನಿಟ್ಸ್. ನಾವು ಅಕೌಂಟಿಂಗ್ ಡೆಫಿನಿಷನ್ನ ಕಲಿಯುವಾಗ ಓದಿದ್ದೀವಿ ಮನಿ ಆರ್ ಮನೀಸ್ ವರ್ತ್ ಅಂತ ಕಲಿತೀವಿ. ಸೊ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಯೂನಿಟ್ಸ್ ನಾವೇನು ಮಾಡ್ತೀವಿ? ಅಕೌಂಟಿಂಗ್ ರೆಕಾರ್ಡ್ಸ್ ಅಕೌಂಟಿಂಗ್ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನು ಇಂಪಾರ್ಟೆಂಟು. ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಹೇಳಿದ್ರೆ ಅಕೌಂಟಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟನ್ನು 2 ಮಾರ್ಕ್ಸ್ ನೀವು ನೋಡ್ಕೊಳ್ಳೇಬೇಕು, ಇಂಪಾರ್ಟೆಂಟು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಆಬ್ಜೆಕ್ಟಿವ್ಸೇ ಆಗಿರುತ್ತೆ ಬಿಸ್ನೆಸ್ಸಿಂದು. ಆದರೆ ಒಂದನ್ನು ಬಿಟ್ಟು ಯಾವುದು ಅಂತ ಹೇಳಿದ್ರೆ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಪರ್ಸನಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಓನರ್. ನನ್ನ ಪರ್ಸನಲ್ ಅಸೆಟ್ ಎಷ್ಟಿದೆ, ನನ್ನ ಮನೆಯಲ್ಲಿ ನನಗೆ ಏನೇನು ಜವಾಬ್ದಾರಿಗಳಿದೆ ಅನ್ನೋದು ಬಿಸ್ನೆಸ್ಸಿಗೆ ಹೇಗೆ ಸಂಬಂಧಪಡುತ್ತೆ, ಅದು ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ ಆಗಲ್ಲ. ಹಾಗಾಗಿ ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ನು ಇದಕ್ಕೆ ಸಂಬಂಧಪಡಲ್ಲ, ಅದು ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ ಅಲ್ಲ. ಹಾಗಾಗಿ ಬಿ ರೈಟ್ ಆನ್ಸರ್. ನೆಕ್ಸ್ಟು, ಅಕೌಂಟಿಂಗ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಅಂತ ಇದೆ. ಅಕೌಂಟಿಂಗ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಮೆಷರ್ಮೆಂಟ್. ಓಕೆನಾ? ನೆಕ್ಸ್ಟ್ ಒನ್, ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್. ಸೊ ಕೀಪಿಂಗ್ ಸಿಸ್ಟಮ್ಯಾಟಿಕ್ ರೆಕಾರ್ಡು ಹೌದು, ಪ್ರೊಟೆಕ್ಟಿಂಗ್ ಪ್ರಾಪರ್ಟೀಸ್ ಆಫ್ ದ ಬಿಸ್ನೆಸ್ ಹೌದು, ಅಸರ್ಟೈನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಹೌದು. ಹಾಗಾಗಿ ಆನ್ಸರ್ ಆಲ್ ಆಫ್ ದೀಸ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ತುಂಬ ಟೈಮ್ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟು. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅಕೌಂಟಿಂಗ್ ಫಾರ್ ಫ್ಯೂಚರ್. ಆನ್ಸರ್ ಈಸ್ ಅಕೌಂಟಿಂಗ್ ಫಾರ್ ಫ್ಯೂಚರ್. Next most important concept is which is the last step of accounting as a process of information ಅಂತ ಇದೆ. ಇಲ್ಲೊಂದು ಡಯಾಗ್ರಾಮ್ ಕಾಣಿಸ್ತಿದೆಯಲ್ಲ, ಇದು ನೋಡ್ಕೊಳ್ಳಿ. ಇದು ಈ ಹಿಂದೆ ನಿಮ್ಮ ಸೀನಿಯರ್ಸಿಗೆ ಈ ರೀತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಪ್ರೋಸೆಸ್ನ ಕೇಳ್ತಿದ್ರು. ನಿಮಗೆ ಈ ಕಾನ್ಸೆಪ್ಟ್ ಇಲ್ಲ. ಸೊ ಇದ್ರ ಮೇಲೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರು, ಪ್ರೋಸೆಸ್ ಸ್ಟೆಪ್ಗಳನ್ನ ಕೇಳಿದ್ದಾರೆ. ಸೊ ಅವ್ರು ಏನು ಕ್ವಶನ್ ಕೇಳಿರೋದು ವಿಚ್ ಈಸ್ ದ ಲಾಸ್ಟ್ ಸ್ಟೆಪ್ ಅಂತ ಕೇಳಿದ್ದಾರೆ. ಇದು ಕಮ್ಯುನಿಕೇಷನ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇದೆ, ಅದು ಲಾಸ್ಟ್ ಸ್ಟೆಪ್. ಹಾಗಾಗಿ ಇಲ್ಲಿ ಆಪ್ಷನ್ನ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್ ಸ್ಟೆಪ್. ಓಕೆ. ನೆಕ್ಸ್ಟ್ ಒನ್,
ವಿಚ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ರಿಫ್ಲೆಕ್ಟೆಡ್ ವೆನ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಕ್ಲಿಯರ್ಲಿ ಪ್ರೆಸೆಂಟೆಡ್ ಅಂತ ಇದೆ. ಇದಕ್ಕೆ ಆನ್ಸರ್ ಅಂಡರ್ಸ್ಟ್ಯಾಂಡಬಿಲಿಟಿ. ಓಕೆನಾ. ನೆಕ್ಸ್ಟ್ ಒನ್, ಯೂಸ್ ಆಫ್ ಕಾಮನ್ ಯೂನಿಟ್ ಆಫ್ ಮೆಷರ್ಮೆಂಟ್ ಆ್ಯಂಡ್ ಕಾಮನ್ ಫಾರ್ಮ್ಯಾಟ್ ಆಫ್ ರಿಪೋರ್ಟಿಂಗ್ ಪ್ರಮೋಟ್ಸ್ ಅಂತ ಇದೆ. ಆನ್ಸರ್ ಕಂಪ್ಯಾರಬಿಲಿಟಿ. ಸೊ ಇದಿಷ್ಟು ಕೂಡ ಈ ಚಾಪ್ಟರಲ್ಲಿ ಬರುವಂತಹ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಹೇಳ್ತೀನಿ ನಾನು. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ ಮ್ಯಾಟ್ ದ ಫಾಲೋಯಿಂಗ್ ಕ್ವಶನ್ಸು 2 ಸೆಟ್ ಇದೆ. ಸೊ 2 ಸೆಟ್ಟು ಕೂಡ ತುಂಬಾ ಇಂಪಾರ್ಟೆಂಟು, ಯಾವುದು ಬೇಕಿದ್ರೂ ಕೇಳಬಹುದು. ಸೊ ಒಂದೇ ವಿಡಿಯೋದಲ್ಲಿ ಹೇಳ್ಬೋದಾಗಿತ್ತಲ್ಲ ಮೇಡಮ್ ಅಂತ ಹೇಳ್ಕೊಂಡು ನಿಮ್ಮ ಡೌಟು. ರೀಸನ್ನು ತುಂಬ ಟೈಮ್ ಇದೆ ಇನ್ನು ಅಲ್ವಾ ಎಕ್ಸಾಮಿಗೆ. ಸೊ ಫಸ್ಟ್ ಟೆಸ್ಟ್ ನಿಮಗೆ ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. 2 ಚಾಪ್ಟರ್ ಕಂಪ್ಲೀಟ್ ಥಿಯರಿ ಆಗಿರೋದ್ರಿಂದ ಕೊಡುವಂತಹ ಕಾನ್ಸೆಪ್ಟ್ಗಳನ್ನ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದು, ಸೊ ನಾ ಕೊಡ್ತಾ ಇರುವಂಥ ಕ್ವಶನ್ಸು ಬರ್ತಾ ಇದೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗಿದ್ದರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅಕೌಂಟೆನ್ಸಿ ರಿಲೇಟೆಡು, ಬಿಸ್ನೆಸ್ ರಿಲೇಟೆಡು ನನ್ನ ಚಾನಲಲ್ಲಿ ಕಾನ್ಸೆಪ್ಟ್ಗಳು ಬರ್ತಾ ಇದೆ. ಸೊ ಎಲ್ಲವೂ ಕೂಡ ರಿಪೀಟೆಡ್ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ನಿಮಗೆ ಏನಾದರೂ ಹೋಪ್ ಇತ್ತು ಇದನ್ನು ನಾವು ಒಂದು ಕಡೆ ಬರೆದಿಟ್ಕೊಳ್ಬೇಕು ಅನ್ನೋದಿದ್ರೆ ನಿಮಗೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನಿವಾಗ ಕೊಡ್ತಾ ಇರುವಂಥ ನೋಟ್ಸನ್ನು ಕರೆಕ್ಟಾಗಿ ಎಲ್ಲ ವೀಡಿಯೋಸ್ಗಳನ್ನ ಫಾಲೋ ಮಾಡಿಕೊಂಡು ಒಂದು ಕಡೆ ನೀವು ಬರೆದಿಟ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ನಿಮ್ಮ ಹತ್ರನೇ ಒಂದು ನೋಟ್ಸ್ ರೆಡಿ ಇರುತ್ತೆ. ಹಾಗಾಗಿ ನಾನು ಈ ಒಂದು ವಿಡಿಯೋದ ಕಮೆಂಟಲ್ಲಿ ಎಕ್ಸ್ಪ್ಲನೇಷನ್ ವಿಡಿಯೋನ ಹಾಕಿದ್ದೀನಿ, ಕ್ಲಾಸ್ ಬೇಕು ಅಂದರೆ ವಾಚ್ ಮಾಡಿ. ಇವಾಗ ಸದ್ಯಕ್ಕೆ ಈ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಿಲ್ಲ, ಡೈರೆಕ್ಟಾಗಿ ಏನು ಕಾನ್ಸೆಪ್ಟ್ ಇದೆಯೋ ಅದನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳಿರುವಂತಹ MCQ ಕ್ವಶನ್ಸ್ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಬರ್ಕೊಳ್ಳಿ. ಮ್ಯಾಟ್ ದ ಫಾಲೋಯಿಂಗ್ ಅದ್ರ ನೆಕ್ಸ್ಟ್ ಬರೀರಿ. ಆಮೇಲೆ 1 ಮಾರ್ಕು 2 ಮಾರ್ಕ್ಸು ಬರ್ಕೊಳ್ಳಿ. ಅಲ್ಲಿಗೆ ಫಸ್ಟ್ ಚಾಪ್ಟರು ಥಿಯರಿ ಮುಗಿದೋಯ್ತು. ಅದೇ ರೀತಿ ಸೆಕೆಂಡ್ ಚಾಪ್ಟರು, ಅದೇ ರೀತಿ ಥರ್ಡ್ ಚಾಪ್ಟರು, ಅದೇ ರೀತಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಕಂಪ್ಲೀಟ್ ನಿಮಗೆ ಒಂದು ಪ್ಯಾಕೇಜ್ ಸಿಗುತ್ತೆ, ಒಂದು ನೋಟ್ಸ್ ಸಿಗುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.